ಸರ್ ಏಕೋ ಕೊಡಿ ಒಂದ್ಸರಿ ಟ್ರೈ ಮಾಡಲಿ ಲೆಟರ್ ಟ್ರೈ ಆದರೆ ಸರ್ ಇಲ್ಲದ ನಿಜವ ನುಡಿಯಲ್ಲಿ ನನ್ನಾಡಿನಲ್ಲ ಪ್ರೀತಿಯ ರಂಗ ಚೆಲ್ಲಿದೆ. ನಿಜವ ನುಡಿಯಲ್ಲಿ ನನ್ನಾಡಿನಲ್ಲ ಪ್ರೀತಿಯ ರಂಗ ಚೆಲ್ಲಿದೆ. ಮಾನಿನ ರಂಗ ಭೂಮಿಯ ರಂಗ ಏನದು ಹೇಳುತ್ತಿದೆ. ನಿಜವ ನುಡಿಯಲ್ಲೇ ನನ್ನಾಳೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ. ನಿಜವ ನುಡಿಯಲ್ಲೇ ನನ್ನಾಳೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ. ಕೆನ್ನೆಯ ರಂಗು ತುಟಿಯ ರಂಗು ಕಣ್ಣನ್ನು ಕಾಡುತ್ತಿದೆ. ನಿಜವ ನುಡಿಯಲ್ಲೇ ನನ್ನಾಳೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ. ನಿಜವ ನುಡಿಯಲ್ಲಿ ನನ್ನಾಡಿನಲ್ಲ ಪ್ರೀತಿಯ ರಂಗ ಚೆಲ್ಲಿದೆ. ವಿಜಯಲಕ್ಷ್ಮಿ ಕೋಲ್ಡ್ ಆಗ್ಬಿಡುತ್ತೆ ತುಂಬಾನೇ. ಕೋಲ್ಡ್ ಆಗಿದ್ದಾರೆ. ಸಾರಿ. ನಲ್ಲೆಯ ತೋಳಿನ ಸೆರೆ ಸೇರುವ ಆಸೆಯಲ್ಲಿರೆ. ನಮಸ್ಕಾರ ನನ್ನ ತೋಳಿನ ಸೆರೆ ಸೇರುವ ಆಸೆಯಲ್ಲಿರೆ. ಓ ಪ್ರೀತಿಯ ಜೇನಿನ ತೊರೆ ಬೇಗನೆ ಹರಿಯುತ್ತಲಿರೆ. ತನವು ಅರಳಿ ಮನವು ಕೆರಳಿ ವಿವಾಹದುರಿಗೆ ನರಳಿ ನರಳಿ ಬಳಿಗ ಬಂದಿರುವೆ. ನಿಜವ ನುಡಿಯಲ್ಲೇ ನನ್ನಾಳೆನಲ್ಲ ಪ್ರೀತಿಯ ರಂಗ ಚೆಲ್ಲಿದೆ. ಓ ನಿಜವ ನುಡಿಯಲ್ಲೇ ನನ್ನಾಳೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ. ಬಯಕೆಯ ಬಳ್ಳಿಯ ಬಯಕೆಯ ಬಳ್ಳಿಯ ಸಂಜೆಯ ಜಾರುತ್ತಲಿರೆ ಗಾಳಿಯು ಬೀಸುತ್ತಲಿರೆ. ಸಂಜೆಯು ಜಾರುತ್ತಲಿರೆ ಗಾಳಿಯು ಬೀಸುತ್ತಲಿರೆ. ಆ ನಲ್ಲೆಯ ಪ್ರೀತಿಸುತ್ತಿರೆ ಸ್ವರ್ಗವ ಕಾಣುತ್ತಲಿರೆ. ಹಾಡುತ್ತಿರಲು ಪ್ರಣಯ ತುಂಬಿ ಬಾಳ ತುಂಬ ಹರುಷ ತುಂಬಿ ನಾನು ನಲಿದಿರುವೆ. ನಿಜವ ನುಡಿಯಲ್ಲೇ ನನ್ನಾಳೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ. ಓ ನಿಜವ ನುಡಿಯಲ್ಲಿ ನನ್ನಾಡಿನಲ್ಲ ಪ್ರೀತಿಯ ರಂಗ ಚೆಲ್ಲಿದೆ. ಕೆನ್ನೆಯ ರಂಗು ತುಟಿಯ ರಂಗು ಕಣ್ಣನ್ನು ಕಾಡುತ್ತಿದೆ. ನಿಜವ ನುಡಿಯಲ್ಲೇ ನನ್ನಾಳೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ. ಓ ನಿಜವ ನುಡಿಯಲ್ಲೇ ನನ್ನಾಳೆನಲ್ಲ ಪ್ರೀತಿಯ ರಂಗು ಚೆಲ್ಲಿದೆ. ಥ್ಯಾಂಕ್ ಯು. ಸಾರಿ ಸರ್.
ಗುರು ಸರ್ ಸೊ ನನಗೆ ತುಂಬ ಕೋಲ್ಡ್ ಆಗಿರೋದ್ರಿಂದ ನೋಡಿ ಸಂಗೀತದ ಮೇಲೆ ಪ್ರೇಮ ಹೆಂಗೆ ಅಂದರೆ ಹಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೂ ಕೂಡ ಹಾಡು ಬಿಡಲ್ಲ. ದಟ್ ಈಸ್ ದಿ ಪ್ಯಾಷನ್, ದಟ್ ಈಸ್ ದಿ ಲವ್ ಟುವರ್ಡ್ಸ್ ಮ್ಯೂಸಿಕ್. ನಾವು ಇದು ಹಾಡೋದು ಬರೀ ಮೈಂಡ್ ರಿಲ್ಯಾಕ್ಸ್. ಮೇಡಮ್ ತುಂಬಾ ಚೆನ್ನಾಗಿ ಹಾಡ್ತಾರೆ, ಬಟ್ ಇವತ್ತು ಗಂಟ್ಲು ಹೋಗಿದೆ, ಬಟ್ ಸ್ಟಿಲ್ ಅವ್ರು ಬಂದು ಹಾಡಿದ್ದಕ್ಕೆ ಲೆಟ್ ಅಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು ಸೋ ಮಚ್. ನಾನು 2-3 ದಿನದಿಂದ ಶಿವಮೊಗ್ಗ, ಬ್ಯಾಂಗ್ಳೂರು, ಸಾಗರ ಹಿಂಗೆ ತಿರುಗಿನೇ ಗಂಟ್ಲು ಹಾಳಾಗ್ಬಿಟ್ಟಿದೆ ನೀರಿಂದ. ಅದು ವೆದರ್ ಬೇರೆ ಕೋಲ್ಡ್ ಇದೆ, ಅದರಿಂದ ಸಾರಿ. ಸೊ ಮೊದಲು ಬಾರಿಗೆ ನಾವು ಈ ಕಸ್ತೂರಿ ಆಡಿಟೋರಿಯಮ್ಗೆ ಬಂದಿದ್ದೀವಿ. ಅದು ಹಾಡೋಕ್ಕಾಗಲಿಲ್ಲ. ನಮ್ಮ ಸರ್ ಆಡ್ತಾರೆ, ನಮ್ಮ ಪಾರ್ಟ್ನರು. ಸೊ ಅವ್ರು ಇನ್ನೂ ಚೆನ್ನಾಗಿ ಆಡ್ತಾರೆ. ಒಳ್ಳೇದಾಗಲಿ ನಿಮ್ಮ ಆಡಿಟೋರಿಯಂ. ನನಗೆ ಸರ್ ನಿಮ್ಮ ಕಾರ್ಯಕ್ರಮ ಸರ್, ಆಡಿಟೋರಿಯಂ ವಿಶ್ ಮಾಡಬೇಕು ಫಸ್ಟು. ತುಂಬ ಥ್ಯಾಂಕ್ಸ್ ಮೇಡಮ್. ಭಾಳ ಸೊಗಸಾಗಿ ಹಾಡೋದಕ್ಕೆ ಪ್ರಯತ್ನ ಮಾಡಿದ್ದೀರಾ. ಈಗ ಈ ಒಂದು ನಮ್ಮ ಭಾರತ ದೇಶದ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ನಡೀತಿರ್ತಕ್ಕಂಥ ಬೆಂಗಳೂರಿನ ಪ್ರಖ್ಯಾತ ಕರೋಕೆ ಸ್ಟುಡಿಯೋಗಳಲ್ಲಿ ಒಂದಾದ ಉತ್ತಮ ಧ್ವನಿ ಇರ್ತಕ್ಕಂಥ, ಇದು ಸಂತೋಷವಾಗಿ ಒಳ ಮನಸ್ಸಿನಿಂದ ಓಪನ್ ಹಾರ್ಟೆಡ್ ಆಗಿ ಹೇಳ್ತಾ ಇದ್ದೀನಿ, ತುಂಬ ಅದ್ಭುತವಾದ ಧ್ವನಿ ನೀಡ್ತಾ ಇದ್ದೀರಾ. ಕೆಲವು ಕರೋಕೆ ಸ್ಟುಡಿಯೋಗಳಲ್ಲಿ ಇಷ್ಟೊಂದು ಉತ್ತಮವಾದ ಧ್ವನಿ ಇಲ್ಲ ಅಂತ ನನ್ನ ಭಾವನೆ. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಸೌಂಡ್ ಆಪ್ರೇಟರ್ ಸುರೇಶ್ ಅವರಿಗೆ ಹಾಗೂ ವೀರ್ ಶೆಟ್ಟಿ ಅವರಿಗೆ. ಭಾಳ ಕೋಆಪ್ರೇಟಿವ್, ಇಬ್ಬರು ಭಾಳ ಸಹಕಾರ ಕೊಡ್ತಾರೆ ಆಡೋರಿಗೆ. ಉತ್ತಮವಾದ ಧ್ವನಿ ನೀಡ್ತಾ ಇದ್ದೀರಿ, ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸೌಂಡ್ ಆಫ್ ಮ್ಯೂಸಿಕ್ನ ಮಾಲೀಕರಾದ ಮತ್ತು ನಮ್ಮ ಮಂಜುಳಾ ಗುರು ಮೇಡಮ್ ಅವರ ಪತಿಯವರಾದ ಶ್ರೀ ಗುರುರಾಜ್ ಅವರು ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆ. ವಾದ್ಯಗೋಷ್ಠಿ ಕ್ಷೇತ್ರದಲ್ಲೇ ಬಹಳ ದಿಗ್ಗಜರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಸೌಂಡ್ ಆಫ್ ಮ್ಯೂಸಿಕ್, ಸೌಂಡ್ ಆ್ಯಂಡ್ ಮ್ಯೂಸಿಕ್, ಮದನ್ ಮಲ್ಲು ಮ್ಯೂಸಿಕ್, ಇದೆಲ್ಲ ಆಗಿನ ಕಾಲಕ್ಕೆ ಬಹಳ ದೊಡ್ಡ ಆರ್ಕೆಸ್ಟ್ರಾಗಳು. ನಾವೆಲ್ಲ ಅವಾಗ ನಿಕ್ಕಾರ ಹಾಕೊಂಡು ನೆಲದಲ್ಲೇ ನೋಡ್ತಾ ಇದ್ವಿ ಸ್ಕೂಲಿಂದ ಬಂದು ಓಡೋಗಿ. ಅಷ್ಟೊಂದು ದೊಡ್ಡ ವಾದ್ಯಗೋಷ್ಠಿ. ಹಲಸೂರಿನಲ್ಲಿ ಕೆರೆ ಹತ್ರ ಒಂದ್ಸಲ ಇತ್ತು. ಮಲ್ಲೂರು ನೀವಿಬ್ಬರು ಸೇರಿಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರಿ. ಅದು ಅವಿಸ್ಮರಣೀಯ. ಯಾರೂ ಆ ಥರ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡೋಕ್ಕೆ ಇದುವರೆಗೂ ಪ್ರಯತ್ನ ಪಟ್ಟಿಲ್ಲ. ಅಂಥ ದೊಡ್ಡ ದಿಗ್ಗಜರು. ಮತ್ತೊಮ್ಮೆ ನಿಮಗೆ ತುಂಬ ಹೃದಯದ ಸ್ವಾಗತ ಸರ್. ನಮ್ಮ ಅನು ಮೇಡಮ್ ಅವ್ರು ಬೇಜಾರು ಮಾಡ್ಕೋತಾ ಇದ್ದಾರೆ. ಅವರಿಗಾಗಿ ಓಡುವೆ ಎತ್ತಕ್ಕೆ ಒಂದು ಗೀತೆಯನ್ನು ಹಾಡ್ತಾ ಇದ್ದೀವಿ. ಹಲೋ. ನಂತರ ನಮ್ಮ